ಫಸ್ಟ್ ಅಮ್ಮ ಹೇಳ್ತಾ ಇದಾರೆ, ನೀವು ಅವ್ರ ಮನೆಗೆ ವಿಸಿಟ್ ಹೋಗಿದ್ರಂತ ಫಸ್ಟ್ ಹೋಗಿದ್ದ ವಾರದಲ್ಲಿ. ಆ ಮಗನಿಗೆ ಮಾಟ ಮಂತ್ರ ಮಾಡಿ ತಲೆಯಲ್ಲಿ ಅದು ಸರಿ ಕುಡಿಯೋದ್ರಲ್ಲಿ ಮದ್ದು ಹಾಕಿದಾರಂತ ಹೇಳಿದ್ರಂತ ಫಸ್ಟ್. ವಾಮಿಟ್ ಮೂಲಕವಾಗಿ ಹೊರಗೆ ಬರ್ತಂತ ನೀವು ಹೇಳಿದ್ರಂತೆ. ನೀವು ಪ್ರಾರ್ಥನೆ ಮಾಡಿ ನೀರು ಕೊಟ್ಟು ಬಂದ ತಕ್ಷಣನೇ ಮಗನ ವಾಮಿಟ್ ಆಗಿ ಮಾಡ್ಕೊಂಡಿದ್ದಾನೆ, ಇವತ್ತು ಚೆನ್ನಾಗಿದ್ದಾನಂತ ಹೇಳಿ. ಏನಾಯ್ತು ಅಮ್ಮ ಅವಾಗ? ಏನಾಯ್ತು ಸರ್? ನೀವು ಸಾಯಂಕಾಲ ಬಂದು ಪ್ರೇಯರ್ ಮಾಡಿ ಹೋಗಿದ್ರಲ್ಲ ಸರ್, ಮರ್ದಿನ ಎದ್ದು ವಾಮಿಟ್ ಮಾಡ್ಕೊಂಡು ಬಂದೆ ಸರ್. ವಾಮಿಟ್ ಮಾಡ್ಕೊಂಡು ಯಾವಾಗ ನೋಡಿದ? ಇವಾಗ ಹೆಂಗ ನಿಮ್ಮ ಆರಾಮನ? ಇದು ಏನಂತ ಹೇಳ್ತಾ ಇದ್ರು ಮೊದಲು, ಇವಾಗ ಏನ್ ಚೇಂಜಸ್ ನೋಡ್ತಾ ಇದ್ರು ಅವ್ನ ಒಳಗಡೆ? ಸರ್ ಅವ್ರು ಪ್ರೇಯರ್ ಮಾಡಾಗಿ ಹುಡುಗ ಮಮ್ಮಿ ಮೈ ಹಲಿಕೆ ಆಗಿದೆ ಅಂತ ಹೇಳಕ್ಕೆ. ಹಲಿಕೆ ಅಂತ ಹೇಳೋಣ, ಚಪ್ಪಳೆ ತಟ್ಟತ್ತಾ? ಅವ್ರ ಮಗ ಫುಲ್ ಡ್ರಿಂಕ್ ಬೆಳಿಗ್ಗೆ ಹಿಡಿದು 3 ಟೈಮ್ ಮಾಡ್ತೀನಿ ಸರ್. 3 ಟೈಮ್ ಡ್ರಿಂಕ್ ಮಾಡ್ತಾ ಇದ್ರು, ಹೋಶ್ ಇರ್ತಾ ಇರ್ಲಿಲ್ಲ. ಸರ್ ಒಂದ್ಸಲ ಅವ್ರ ಮನೆ ವಿಸಿಟ್ ಕರೆದಾಗ ಪ್ರೇಯರ್ ಮಾಡಿದ್ರೆ ದೇವ್ರ ದರ್ಶನ ಕೊಟ್ಟರು. ಹೊಟ್ಟೆ ಒಳಗಡೆ ಡ್ರಿಂಕ್ ಹಾಕಿ ಫ್ರೆಂಡ್ಸ್ ಮುಖಾಂತರ ಮಾಡ್ಲಕ್ಕೆ ಹಚ್ಚಿದಂತ ಅವ್ರ ಮನೆ ನಾ ಹೇಳಿದಾಗ ಮತ್ತೆ ಅದೇ ಎನೆಂಟಿಂಗ್ ಅಲ್ಲಿ ನೀರು ಕುಡಿಸಿದ್ದಾರೆ. ಅದು ಆಟೋಮೆಟಿಕ್ಲಿ ನಾನು ಮತ್ತೆ ರಿಟರ್ನ್ ಬಂದಾಗ ಅದು ವಾಮಿಟ್ ಆಗಿ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅವ್ರು ಕುಡಿತ ನಮ್ಮ ಮಗನ ಜೀವಿತ ಚೇಂಜ್ ಆಗ್ತಾ ಇದೆ. ಯೇಸುವಿನ ಹೇಗೆ ಮಲ್ಕೊಂಡಿದ್ರಿ, ಒಟ್ಟು ಎದ್ದಿದ್ರಿ, ಎಲ್ಲ ನರೆಲ್ಲ ಇಲ್ಲಿ ಹಚ್ಚಿದ್ರಿ ಸರ್. ನಾ ಬರ್ಬೇಕಂದ್ರೆ ಬಿ ಆಗಲ್ಲ ಹೋಗಿತ್ತು. ಇಲ್ಲಿ ಬರೇ ಬರ್ತೀನಿ, ದೇವ್ರನ್ನ ಸಹಾಯ ಮಾಡ್ತಾರ ಅಂತ ಹೇಳಿದ್ರು ಸರ್. ಸಹಾಯ ಮಾಡಿದ್ರೆ ಇಲ್ಲಿ ಬಂದಿದ್ದೀರಿ, ದೇವ್ರಿಗೆ ಕೋಟಿ ಸ್ತೋತ್ರ. ಆಮೇಲೆ ಬರಕ್ಕೂ ದೇವ್ರ ಸಹಾಯ ಮಾಡಿದಾನೆ. ಸೈತನ ಸಾಕ್ಷಿಗಳನ್ನ ತಡೆ ಮಾಡಬೇಕು, ಹೇಳಬಾರ್ದು ಅಂತ ಅನೇಕರಿಗೆ ಬ್ಯಾಗ್ ಸುಸ್ತು ಮಾಡಬಹುದು. ಆದ್ರೆ ನೀವು ಅದನ್ನ ಒದ್ದಿ ಮುಂದೆ ಬರೋದಾದ್ರೆ ದೇವರ ಬ್ಲೆಸ್ ನಿಮಗಿದೆ. ಹೇಳಿ.